ಎಲ್ಲರಿಗೂ ನಮಸ್ಕಾರ ರೀ. ಸುನಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಮ್ದು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಆಗೈತೆ ನೋಡ್ರಿ. ಬೆಳಗ್ಗೆ ಎಲ್ಲ ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಬೆಳಗ್ಗಿನ ಬಟ್ಟೆ ತೊಳೆದು ಹಾಕ್ಕೊಂಡ್ಬಿಟ್ನೆ ರೀ. ನಿನ್ನೆ ಹೊಲಕ್ಕೆ ಹೋಗಿದ್ನೆಲ್ಲ, ಹೀಗಾಗಿ ಒಂದು ಸ್ವಲ್ಪ ಬಟ್ಟೆ ಭಾಳ ಇದ್ದು ತೊಳೆದು ಹಾಕ್ಕೊಂಡೆ. ಆಮೇಲೆ ಮಕ್ಳಿಗೆ ಡಬ್ಬಿಗೂ ರೆಡಿ ಮಾಡಿ ನಾನು ಡಬ್ಬಿ ಕಟ್ಕೊಂಡು ಊರಿಗೆ ಹೋಗ್ಬೇಕು ನೋಡ್ರಿ ಹೊಲಕ್ಕೆ. ಗೊಂಜಾಳಕ್ಕೆ ನೀರು ಹಚ್ಚಾಕತ್ತಾರ. ಆಮೇಲೆ ಒಂದು ಸ್ವಲ್ಪ ಕಳೆ ತೆಗಿದೂ ಐತ್ರಿ ಹೆಸರೊಳಗೆ. ಈ ವಿಡಿಯೋ ಒಂದು ಸ್ವಲ್ಪ ಹಳೆ ವಿಡಿಯೋನ ರೀ. ಗೊಂಜಾಳ ಆಲ್ರೆಡಿ ದೊಡ್ಡದಾಗೈತಿ, ಸ್ವಲ್ಪ ಹಳೆ ವಿಡಿಯೋನ ಇದೆ. ಮಕ್ಕಳು ಸ್ಕೂಲಿಗೆ ಹೋದ್ರಿ, ಅವ್ರು ಕಳಿಸಿದೆ. ಚಪಾತಿ ಇನ್ನೂ ಇಷ್ಟು ಹಿಟ್ಟೈತಿ ಮಾಡೋದು. ಚಪಾತಿ ಮಾಡಿಕೊಂಡು ಊರಿಗೆ ಹೋಗ್ಬೇಕ್ರಿ. ನಾನು ಡೇರಿ ಫಾರ್ಮಿಗೆ ಬಂದು ನೋಡ್ರಿ. ಬಂದ ತಕ್ಷಣ ಸ್ವಲ್ಪ ಆಕಳ ನಮಸ್ಕಾರ ಮಾಡಿದರೆ ಏನೋ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಬಂದ ತಕ್ಷಣ ಒಂದು ಸ್ವಲ್ಪ ಡೇರಿ ಫಾರ್ಮ್ ಕಡೆ ಹೋಗಿ ಬರ್ತೀನಿ. ಬಸಣ್ಣ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಬೆಳಗ್ಗಿನ ರೂಟೀನ್ ಡೇರಿ ಫಾರ್ಮ್ನಲ್ಲೆಲ್ಲ ಮುಗಿಸ್ಕೊಂಡಾರ. ಬೆಳಗ್ಗೆ ಸಗಣಿ ತೆಗೆದು ಹಾಲು ಹಿಂಡುದು ಕೊಟ್ಟು ಹಾಕೋದು ಎಲ್ಲ ಮುಗಿಸಿ ಆಕಳ ಎಲ್ಲ ಸ್ವಚ್ಛಗೆ ತೊಳೆದು ಡೇರಿ ಫಾರ್ಮ್ನು ಫುಲ್ ಕ್ಲೀನ್ ಮಾಡಿ ಇಟ್ಟಾರ್ರಿ. ಇವಾಗ ಹೊಲಕ್ಕೆ ಹೋಗ್ಬೇಕು ನೋಡ್ರಿ. ಗೊಂಜಾಳಕ್ಕೆ ಕೆರೆಯಾಗಿಂದ ನೀರು ಹಚ್ಚಾಕತ್ತೀವಿ. ಆಲ್ರೆಡಿ ನಾ ಹೇಳೇನಿ, ಸ್ವಲ್ಪ ಹಳೆ ವಿಡಿಯೋನ ಇದೆ ಅಂಥೇಳಿ. ನನಗೆ ಭಾಳ ಕಮೆಂಟ್ಸ್ ಡೇರಿ ಫಾರ್ಮ್ ಬಗ್ಗೆನೇ ಬರ್ತಾವ್ರಿ. ಡೇರಿ ಫಾರ್ಮ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಹೇಳತ್ತೀನಿ. ನನಗೆ ಡೇರಿ ಫಾರ್ಮ್ ನನ್ನ ರೂಟೀನ್ ತೋರ್ಸೋಕೆ ಆಮೇಲೆ ವಿಡಿಯೋ ಮಾಡೋಕೆ ಟೈಮ ಸಿಗವಲ್ದ್ರಿ. ಹೀಗಾಗಿ ಜಸ್ಟ್ ಹಂಗೆ ತೋರಿಸಿರ್ತೀನಿ ಅಷ್ಟೇ. ಬಂದ ತಕ್ಷಣ ಅಲ್ಲಿಂದ ಬಂದು ಹೊಲಕ್ಕೆ ಹೋಗಿರ್ತೀನಿ. ಮತ್ತು ವಾಪಸ್ ಮಕ್ಕಳು ಬರೋ ಟೈಮ್ ಆಗಿರ್ತೈತಿ. ಹೀಗಾಗಿ ಬೇಗ ಮತ್ತು ಊರಿಗೆ ಹೋಗ್ತೀನಿ. ಹೀಗಾಗಿ ಅದ್ರ ಮಧ್ಯೆ ನನಗೆ ಡೇರಿ ಫಾರ್ಮ್ ಬ್ಲಾಗ್ ಮಾಡೋಕ್ಕಾಗಲ್ದು. ಯಾವ ಥರ ಮೇಂಟೈನ್ ಮಾಡತ್ತೀವಿ, ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡೋಕೆ ಟ್ರೈ ಮಾಡತ್ತೀನಿ, ಆದರೂ ಆಗೋಲ್ಲ ನಂಗೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೊಡ್ಬೇಕು ಅಂದ್ಕೊಂಡೀನಿ. ಯಾರ್ಯಾರಿಗೆ ಡೇರಿ ಫಾರ್ಮ್ ಬಗ್ಗೆ ಕ್ವಶನ್ಸ್ ಅದಾವೆ ಅದ್ರ ಬಗ್ಗೆ ನಾನು ಹೇಳ್ಕೊತ ಹೋಗ್ತೀನಿ ರೀ. ಏನಾರ ಕಾಮೆಂಟ್ಸ್ ಇದ್ದರೂ ಹಾಕ್ರಿ ಡೇರಿ ಫಾರ್ಮ್ ಬಗ್ಗೆ. ಆಮೇಲೆ ನಾನು ಫಾರ್ಮಿಗೆ ಬಂದೆ ರೀ. ಇದು ಉದ್ದಿನ ಹೊಲ ರೀ. ಹೇಳೇನಲ್ಲ ನಂಗೆ ಒಂದು ಸ್ವಲ್ಪ ಹಳೆ ವಿಡಿಯೋನ ಇದೆ ಅಂಥೇಳಿ. ಈಗಿನ ಟೈಮಿಗೆ ಕಾಳು ಆಲ್ರೆಡಿ ಆಗೈತ್ರಿ. ಇನ್ನೊಂದು 20 ಡೇಸಿಗೆ ಬರುತ್ತೆ ಅದು, ಆ ಥರ ಐತಿ. ಇದು ಹಳೆ ವಿಡಿಯೋ ಅಂತ ಹೇಳತ್ತೇನಲ್ಲ ನಾನು, ಒಂದು ಸ್ವಲ್ಪ ಹಳೆ ವಿಡಿಯೋನ. ಭಾಳ ಚೆನ್ನಾಗಿ ಕುಂತಿತ್ತು ರೀ ಇದು. ಈ ಹೊಲ ಉದ್ದು ಚಲೋ ಬಂದೈತಿದೆ. ಈ ವರ್ಷ ಭಾಳ ಅಂದ್ರೆ ಭಾಳ ಜನದ್ದು ಸರಿಯಾಗಿ ಹುಟ್ಟಿಲ್ಲ. ಏನೋ ನಮ್ಮ ಪುಣ್ಯ ಅನ್ಕೋಬೋದು. ಬೆಳೆ ಪರವಾಗಿಲ್ಲ, ಚಲೋ ಅದಾವೆ. ಹಂಗೇನು ತೀರ ಹೇಳ್ಕೊಳ್ಳೋಂಗೆ ಕೆಟ್ಟದಾಗೂ ಇಲ್ಲ, ಹಂಗೇನು ತೀರ ಚಲೋ ಹೇಳ್ಕೊಳ್ಳೋಂಗೂ ಇಲ್ಲ. ಒಂದು ಮಟ್ಟಿಗೆ ಚಲೋ ಅದಾವ ಅಂತ ಹೇಳ್ಕೊಬೋದು ರೀ. ಇದು ಉದ್ದಿನ ಹೊಲ. ಟ್ಯಾಕ್ಟ್ರಲ್ಲೇನೋ ಎಡೆ ಹೊಡೆಯಾಗ್ತದೆ. ಮೊದಲೆಲ್ಲ ಎತ್ತಿಲೇ ಹೊಡಿತಿದ್ವಿ ನಾವು, ಎತ್ತಿದ್ದು ರೀ ನಾವು. ಈಗ ಒಂದು 4 ವರ್ಷ ಆತೇನೋ ಎತ್ತನ್ನು ಕೊಟ್ಟಿವ್ರಿ ಅವನ್ನ. ಯಾಕಂದ್ರೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಅನ್ಸಾಕತ್ತಿ. ಆಮೇಲೆ ಅದರ್ಲಿಂದ ಭಾಳ ಎಡೆ ಹೊಡಿಯೋದು ಭಾಳ ಹಾಕಿದ್ದಿಲ್ಲ. ಟ್ಯಾಕ್ಟ್ರ್ ಅಷ್ಟು ಫಾಸ್ಟ್ ಹಾಕಿದ್ದಿಲ್ಲ. ಒಂದು ದಿವ್ಸಕ್ಕೆ 2 ಎಕರೆ 3 ಎಕರೆ ಇಷ್ಟ ಹೋಗ್ತಿತ್ತು ಎಡೆ ಹೊಡಿದು. ಟ್ಯಾಕ್ಟ್ರಲಿಂದ ಆದರೆ ಫಾಸ್ಟ್ ಆಗತ್ತೆ ಅಂತೇಳಿ ಎತ್ತು ನಾವು ಕೊಟ್ಟು ಟ್ಯಾಕ್ಟ್ರಲಿನ ಎಲ್ಲನೂ ಎಡೆ ಹೊಡಿದು ಎಲ್ಲನೂ ಆಲ್ಮೋಸ್ಟ್ ಆಲ್ ಟ್ಯಾಕ್ಟ್ರಲಿನ ಮಾಡತ್ತೀವಿ. ಆದ್ರೆ ಎತ್ತಲೇ ಮಾಡೋದು ಭಾಳ ಚಲೋ ರೀ. ಯಾಕಂದ್ರೆ ನಮ್ಮ ಭೂಮಿಯಲ್ಲಿರೋ ಎರೆಹುಳುಗಳ ಎತ್ತಲಿಂದ ಆದ್ರೆ ಎರೆಹುಳುಗಳು ಹಾಳಾಗಂಗಿಲ್ಲ, ಅವು ಸಾಯಂಗಿಲ್ಲ. ಟ್ಯಾಕ್ಟ್ರಲಿಂದ ಆದ್ರೆ ಸೂಕ್ಷ್ಮಾಣು ಜೀವಿಗಳು ಎರೆಹುಳ ಬೇಗ ಸಾಯ್ತಾವೆ ಅಂತಾರೆ. ಅರ್ಥಕತ್ ನಮಗೂ ಅದ್ರ. ಬಟ್ ಈಗಿನ ಅಗ್ರಿಕಲ್ಚರ್ ಇದಕ್ಕೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ಲೇಬರ್ದು ಅದು ಎಲ್ಲನೂ ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ಹೀಗಾಗಿ ನಾವು ಟ್ಯಾಕ್ಟ್ರನ್ನ ಅವಲಂಬನೆ ಮಾಡಿ ಅಗ್ರಿಕಲ್ಚರ್ ಮೇಂಟೈನ್ ಮಾಡತ್ತೇವ್ರಿ. ಇದು ಶೇಂಗಾ ನೋಡ್ರಿ. ಸ್ವಲ್ಪ ಭಾಳ ಅನ್ನಲ್ಲ, 1 ಎಕರೆಗಿನ್ನೂ ಕಡಿಮೆ ಐತಿ. ಅಷ್ಟು ಹಾಕೇವ್ರಿ, ಮನೆಗೆ ಅಷ್ಟು ತಿನ್ನೋಕ್ಕಾಗುವಷ್ಟು. ವರ್ಷ ಒಂದು 3 ಕೂರ್ಗಿ 4 ಕೂರ್ಗಿ ಹಾಕ್ತಿದ್ವಿ ಶೇಂಗಾ. ಅಂದ್ರೆ ನಮ್ಮ ಆಕಳಿಗೂ ಹೊಟ್ಟು ಹಾಕತಿ, ಆಮೇಲೆ ಶೇಂಗಾನು ಆಗ್ತಾವೆ ಅಂಥೇಳಿ ಹಾಕ್ತಿದ್ವಿ. ಈ ವರ್ಷ ಮನೆಗೆ ಅಷ್ಟು ಹಾಕೀವಿ. ಆಮೇಲೆ ಇದ್ರಾಗ 1 ಎಕರೆ ಫುಲ್ ದಿಬ್ಬ ಇದ್ದಲ್ಲೇ ಹುಟ್ಟೇ ಇಲ್ಲ ನೋಡ್ರಿ. ಉಳಿದಿದ್ದು ಎಲ್ಲ ಚಲೋ ಐತಿ. ಕೆಳಗಿಂದ ಫುಲ್ 2 ಕೂರ್ಗಿನೂ ಚಲೋ ಐತಿ. ಇದು ಮ್ಯಾಲಿಂದ ಪಟ್ಟಿ ಇಲ್ಲಿ ಅರ್ಧ ಅಷ್ಟೇ ಚಲೋ ಐತಿ, ಅರ್ಧ ಎಲ್ಲ ಇದಾಗೈತಿ. ಆಮೇಲೆ ಈವ್ನಿಂಗ್ ಡೇರಿ ಫಾರ್ಮ್ ರೂಟೀನ್ ಬಸಣ್ಣ ಸ್ಟಾರ್ಟ್ ಮಾಡ್ಯಾರ. ಹಿಂಡ್ಕೊಳಕತ್ತಾರ. ಇನ್ನು ಲಾಸ್ಟ್ ಇನ್ನೊಂದು ಆಕಳು ಐತ್ರಿ. ಅಂದ್ರೆ ನಿಮ್ಮ ಹಾಲು ಎಷ್ಟು ಹಾಕವ್ರಿ ಅಂತ ಕೇಳಿದ್ರಿ.
ನಮ್ಮ ಹಾಲು ಇವಾಗ ಬೆಳಿಗ್ಗೆ ಒಂದು 22 ಲೀಟ್ರ್, ಸಾಯಂಕಾಲ ಒಂದು 22 ಲೀಟ್ರ್ ಆಗ್ತಾವ್ರಿ. ಯಾಕಂದ್ರೆ ಎಲ್ಲ ಆಕಳುಗಳು ಕಟ್ಕೊಂಡವ್ರಿ. ನಮ್ಮ ಗಿರ್ ಆಕಳಂತೂ ಕಟ್ಟೇ ಇಲ್ರಿ. ಸೊಗತ್ತರಿ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ನಾನು ಊರಿಗೆ ಬಂದೆ, ಅಡುಗೆ ಎಲ್ಲ ಮಾಡಿ ಕಟ್ಕೊಂಡು ಬಂದೇನೆ ರೀ. ಹೊಲಕ್ಕೆ ಹೋಗ್ತೇನೆ ನಾನು, ನೀರು ಹಚ್ಚಾಕತ್ತಾರ. ವಿಡಿಯೋ ಸ್ಟಾರ್ಟ್ ಆಗ್ತಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾನು ಡಬ್ಬಿ ಕಟ್ಕೊಂಡು ಬಂದಿರ್ತೇನೆ ರೀ. ಡೈಲಿ ಬಂದೆ ಅಂದ್ರೆ ಊರಿಗೆ ಒಂದೊಂದು ದಿವಸ ಅಷ್ಟೇ ಬಿಟ್ಟು ಬಂದಿರ್ತೇನೆ. ಹೊಲಕ್ಕೆ ಹೋಗೋದಿಲ್ಲ ಅಂದ್ರೆ ಬಂದು ಇಲ್ಲೇ ಅಡುಗೆ ಮಾಡಿರ್ತೇನೆ ರೀ. ಇವಾಗ ನಾವು CC ಕ್ಯಾಮ್ರಾ ಹಾಕ್ಸೇವೆ ಅಂತ ಹೇಳಿದ್ನಿ ನಾನು ಒಂದು ವಿಡಿಯೋದೊಳಗೆ. ಯಾಕೆ ಹಾಕ್ಸೇವಂದ್ರೆ ನಾವು ಆ ಕಡೆ ಇರ್ತೇವೆ ಮಕ್ಕಳ ಜೊತೆ, ಮನೆಯಾಗ ಅತ್ತಿ ಮಾವರಷ್ಟೇ ಇರ್ತಾರೆ. ಹೀಗಾಗಿ ಒಂದು ಸ್ವಲ್ಪ ಡೇರಿ ಫಾರ್ಮ್ ಕಡೆ ಆಗಲಿ, ಮನೆ ಸುತ್ತು ಕಡೆ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಸಾಮಾನು ಭಾಳ ಇಟ್ಟಿರ್ತೀವಿ, ಏನೋ ಸೇಫ್ ಇರುತ್ತೆ ಅನ್ನೋ ಉದ್ದೇಶದಿಂದ CC ಕ್ಯಾಮ್ರಾ ಹಾಕ್ಸೀವಿ. ಡೇರಿ ಫಾರ್ಮ್ನಾಗ ಒಂದು, ಇಲ್ಲಿ ಮುಂದಿನ ಬಾಕಲಾಗ ಒಂದು, ಸೈಡ್ ಬಾಕಲಾಗ ಒಂದು, ಹಿಂದೆ ಹಿತ್ತಲಾಗ ಒಂದು, ಅಂದ್ರೆ ಫುಲ್ ನಮ್ಮ ಮನೆ ಕವರ್ ಆಗ್ತೈತಿ. ಆ ಥರ CC ಕ್ಯಾಮ್ರಾ ಹಾಕ್ಸೇವ್ರಿ. ಇಲ್ಲಿ ಒಂದು ಐತಿ, ಇದು ಫುಲ್ ಹಿತ್ತಲಾಗೆಲ್ಲ ಕವರ್ ಆಗ್ತೈತಿ. ಆಮೇಲೆ ಹೊಟ್ಟಿನ ಶೆಡ್ಡಿನ ಮುಂದೆ ಮ್ಯಾಲೆ ಒಂದು ಹಾಕೇವಿ. ಆಮೇಲೆ ಒಳಗೆ ಶೆಡ್ನ್ಯಾಗ ಒಂದು ಒಳಗೆ ಹಾಕೇವಿ. ಆಮೇಲೆ ಮುಂದಿನ ಬಾಕಲಾಗ ಹೊರಗೊಂದು ಹಾಕೇವಿ. ನಾನು ವಿಡಿಯೋದೊಳಗೆ ತೋರಿಸಿದ್ದೆ ನಿಮಗೆ, 4 ಕ್ಯಾಪ್ಚರ್ ಆಗುತ್ತೆ ಕ್ಯಾಮ್ರಾ. ಅಂದ್ರೆ ಯಾರು ಬಂದರು, ಯಾರು ಹೋದ್ರು, ಆಕಳದ್ದು ಏನೋ ಯಾವುದರ ಆಕಳು ಇಳಿಯಾಕತ್ತಿದ್ರೆ ಸಡನ್ನ ನಾವು ಅಲ್ಲೇ ಕುಂತ್ಕೊಂಡು ನೋಡ್ಬೋದು. ಹೀಗಾಗಿ CC ಕ್ಯಾಮ್ರಾ ಹಾಕ್ಸಿದ್ದೀವಿ ರೀ. ಬೆಳಗ್ಗಿನ ಡೈರಿ ಫಾರ್ಮ್ ರೂಟೀನ್ ಮುಗಿಸ್ಕೊಂಡಾರ್ರಿ. ಇನ್ನೊಂದು ಹೊಲಕ್ಕೆ ನೀರು ಹಚ್ಚಾರ, ಅದನ್ನು ಸಿಂಕ್ಲರ್ ಹಚ್ಚಿರ್ತೇವಲ್ಲ ಅದನ್ನು ಕಿತ್ತು ಹಾಕಿ ಬರಕ್ಕೆ ಹೋಗಿರ್ತಾರೆ ರೀ ಲೇಬರ್. ಬಂದಿಂದ ಇನ್ನೊಂದು ಹೊಲಕ್ಕೆ ಹೋಗೋದೈತಿ ಇವತ್ತು. ಅಲ್ಲಿ ನೀರು ಹಚ್ಚಾಕತ್ತಾರ ಗೊಂಜಾಳಕ್ಕೆ. ಎಲ್ಲೆಲ್ಲಿ ಕೆರೆ ಅದಾವು, ಯಾವ ಹೊಲದಾಗ ಎಲ್ಲಿ ಬೋರ್ ಅದಾವು ಅವನ್ನ ಯೂಸ್ ಮಾಡಿಕೊಂಡು ನೀರು ಹಚ್ಚೇವ್ರಿ. ಯಾಕಂದ್ರೆ ಈ ವರ್ಷ ಮಳಿನ ಕಡಿಮೆ ಐತಿ. ನಮಗೆ ಫಸ್ಟ್ ಬಿತ್ತುಕಿನ ಮೊದಲು ಭಾಳ ಅಂದ್ರೆ ಭಾಳ ಮಳೆ ಆಯ್ತು. ಬಿತ್ತಾಕ ಟೈಮ್ ಸಿಗಲಿಲ್ಲ ನಮ್ಗೆ. ಆ ಥರ ಮಳೆ ಹತ್ತಿ ನಮ್ಗೆ. ಅಂದ್ರೆ ಹಸಿ ಭಾಳ ಇದ್ವು ಅಂದ್ರೆ ಬಿತ್ತಾಕ ಆಗಂಗಿಲ್ಲಲ್ರಿ, ಆ ಥರ ಆಯ್ತು ನಮ್ಗೆ. ಅದಕ್ಕೆ ಇವಾಗ ಮಳಿನ ಆಗವಲ್ದು. ಈಗ ಮತ್ತು ಬೋರು ಆಮೇಲೆ ಕೆರೆಯಾಗಿಂದ ನೀರು ಹಚ್ಚಾಕತ್ತೇವಿ. ಕೆರೆ ಐತಲ್ಲ ಇಲ್ಲಿ ದೊಡ್ಡದೈತಿ, ನೀರು ಹಚ್ಚಾಕತ್ತಾರ. ಈ ಕಡೆ ಎಲ್ಲ ಏನು ಬೇಲಿದೆ, ಒಂದು ಎಕರೆ ಹೊಲನ ಏನಿದೆ. ಈ ಕಡೆ ಕೆರೆವರೆಗೂ ಟ್ಯಾಕ್ಟರ್ ಕಾಣ್ತೈತಲ್ರಿ, ಕೆರೆವರೆಗೂ ರೇಖ ಅಲ್ಲೊಂದು ಕಾಣ್ತೈತಿ.
ಐತಿ, ಹಸಿ ಇದ್ದಲ್ಲಿ ಅಷ್ಟೇ ಚಲೋ ಐತಿ. ಮಳೆ ಇಲ್ಲಾರ್ದಕ್ಕೆ ಹೆಂಗೆ ಒಣಗ್ದಂಗೆ ಕಾಣತ್ತಾವ ನೋಡ್ರಿ. ಅದಕ್ಕೋಸ್ಕರ ನಾಜಲ್ ಹಾಕ್ಯಾರ, ಈಗ ಪೈಪ್ ಹಾಕಿ ನಾಜಲ್ ಹಾಕ್ಯಾರ. ಈ ಥರ ಐತೆ ನೋಡ್ರಿ ಗೊಂಜಾಳ. ಗೊಬ್ಬರ ಹರ್ವ್ಯಾರ ನೋಡ್ರಿ ಹೆಂಗೆ ಕಾಣಿಸ್ತೈತಿ. ಇಲ್ಲಿ ಒಂದು ಕಡೆ ಹಾಕಿದ್ವಲ್ಲ, ಇಲ್ಲೇ ಹೊಲ್ದಾಗ ಅದನ, ಹೊಲ ತುಂಬ ಎಲ್ಲ ಹರ್ವ್ಯಾರ. ಗೊಬ್ಬರ ಹರಿವಿ ಒಂದು ಸತಿ ತೆಳ್ಳಗೆ ಮತ್ತು ಹರಿಗಿ ಆಮೇಲೆ ಬಿತ್ತ್ಯಾರ ಇದನ್ನು ಹೊಲನ. ಒಂದು ಸ್ವಲ್ಪ ಚಲೋ ಹೊತ್ನಾಗ ಮಳೆ ಆಗಿತ್ತಂದ್ರೆ ಚಲೋ ಆಕ್ಕಿತ್ತು ರೀ. ಏನು ಮಾಡೋದು, ಈ ವರ್ಷ ಮಳೆನೇ ಇಲ್ಲ. ಈ ಟ್ಯಾಕ್ಟರ್ನಾಗ ಪೈಪ್ ಹೇರ್ಕೊಂಬಂದಾರ್ರಿ, ಅದು ದೊಡ್ಡ ಟೇಲರ್ ಐತಿ. ಕೆರೆ ನೋಡ್ರಿ ಅಷ್ಟು ಫುಲ್ ಆಗೈತಿ. ಇದು 2 ರಿಂದ 3 ಸತಿ ಅಂತೂ ನೀರು ಆಗೇ ಆಗ್ತೈತೆ ರೀ. ಇಲ್ಲಿ 3 ಕೂರು ಹೊಲ ಐತಿ. 3 ಕೂರ್ಗಿಗೆ ಒಂದು 2 ಸರ ಅಂತೂ ಆಗೇ ಆಗ್ತೈತೆ ರೀ. 2 ಹೊಲಕ್ಕೂ 2 ಸತಿ ಆಗ್ತೈತಿ. ಇದಕ್ಕೆ 2 ಸರಿ, ಅದಕ್ಕೆ 2 ಸರಿ. 2 ಹೊಲ ಅಂದ್ರೆ ಬಾಜುನ ಅದಾವ್ರಿ. ಇಲ್ಲಿ 2 ಹೊಲಕ್ಕೂ ಆಗ್ತೈತಿ. ಇಲ್ಲಿ ಫಸ್ಟ್ಗೆ ನಿಂತಾರಲ್ರಿ ವೈಟ್ ಶರ್ಟ್, ನಮ್ಮ ಅಪ್ಪಾಜಿ ರೀ. ಅವ್ರು ಬಂದಿದ್ರು, ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡು ಹೋದ್ರಾತಂತ ಹೇಳಿ ಅವರು ಕೆಲಸ ಮಾಡತ್ತಾರ ನೋಡ್ರಿ. ಬ್ಯಾಡಂದ್ರೂ ಕೇಳಂಗಿಲ್ಲ. ನಮ್ಮ ಜೊತೆ ಹೊಲಕ್ಕೆ ಬಂದು ಅವರು ಪೈಪ್ ಹಾಕೋದು ಅದು ಮಾಡತ್ತಾರ. ಆಮೇಲೆ ನೀರು ಸ್ಟಾರ್ಟ್ ಮಾಡಿ ಇಲ್ಲೇ ಕಳೆ ತೆಗಿತೇವ್ರಿ ಹೊಲದಾಗ. ಈ ಹೊಲದಾಗ ಆಮೇಲೆ ಹೆಸರಿನ ಹೊಲದಾಗ ಕಳೆ ಭಾಳ ಆಗೈತಿ, ಕಳೆ ತೆಗಿತೇವೆ ಇಲ್ಲೇ ಗೊಂಜಾಳದಾಗ, ಆಮೇಲೆ ಹೆಸರಿನಾಗ. ನಮ್ಮ ಅಪ್ಪಾಜಿ ಒಬ್ಬ ರೈತರಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ರೀ. ಭಾಳ ಎಕ್ಸ್ಪೀರಿಯೆನ್ಸ್ ಐತೆ ಅವ್ರಿಗೆ. ಅಗ್ರಿಕಲ್ಚರ್ ಒಳಗೆ ಭಾಳ ಅನುಭವ ಐತಿ. ಭಾಳ ಅಂದ್ರೆ ಭಾಳ ದುಡ್ದಾರ ಅವ್ರು. ಒಕ್ಕಲ್ತನದೊಳಗೆ ಭಾಳ ಕಷ್ಟಪಟ್ಟು ದುಡಿದು ಗಳಿಸ್ಯಾರ ಅವರು. ಅವ್ರಂಗೆ ನಮಗೆ ಆಗೋದಿಲ್ಲ ಅಂತ ಹೇಳ್ಕೊತೇನೆ ರೀ ನಾನು. ಯಾಕಂದ್ರೆ ಅವರಷ್ಟು ನಮಗೆ ದುಡಿಯೋದೂ ಆಗಂಗಿಲ್ಲ, ಅವರಷ್ಟು ಶ್ರಮ ಜೀವಿನೂ ನಾವು ಅಲ್ಲ ಅಂತ ಹೇಳ್ತೀನಿ ರೀ. ಅವ್ರ ಕೆಳಗೆ ರೀ ನಾವು ಎಷ್ಟು ಮಾಡಿದ್ರೂ ಅವ್ರ ಕೆಳಗೆ. ಭಾಳ ಅಂದ್ರೆ ಭಾಳ ಶ್ರಮಜೀವಿ ಅದಾರ ರೀ ಅವರು. ಒಕ್ಕಲ್ತನದೊಳಗಂತೂ ಭಾಳ ಅಂದ್ರೆ ಭಾಳ ಎಕ್ಸ್ಪೀರಿಯೆನ್ಸ್ ಐತೆ ಅವ್ರಿಗೆ. ಹಾಗಾಗಿ ಮನ್ಯಾಗ ಕುಂದ್ರಂಗಿಲ್ಲ ಅವರು. ಹೊಲ ಅಂದ ತಕ್ಷಣ ಬಂದ ಬಿಡ್ತಾರೆ. ಇಲ್ಲಿ ಹೊಲ್ದಾಗ ದೇವ್ರು ಐತಲ್ರಿ ಕೊರಮ್ಮ, ಅಲ್ಲೇ ನಾನು ನಮಸ್ಕಾರ ಮಾಡಿ ಹೋದ್ರಾತ, ದೀಪ ಹಚ್ಚಿ ಅಂತೇಳಿ ಬಂದಿರಿ. ನಮಸ್ಕಾರ ಮಾಡ್ಕೊಂಡು ಹೋಗಿ ಕಳೆ ತೆಗಿತೇವ್ರಿ. ಅವರು ಒಂದು 4-5 ಜನ ಲೇಬರ್ನೂ ಇದ್ದರು ರೀ. ಅವರು ನೀರು ಹಚ್ಚಿ ಕಳೆ ತೆಗಿತಾರೆ ಇದ್ರೊಳಗೆ. ಅದ್ರ ಬಾಜುನೇ ಇನ್ನೊಂದು ಹೊಲ ಐತೆ ಅಂದಿಲ್ರಿ, ಇದು 5 ಎಕರೆ ರೀ. ಒಂದು ಸ್ವಲ್ಪ ಹುಟ್ಟೇ ಇಲ್ಲರಿ ಇಲ್ಲಿ, ಸ್ವಲ್ಪ ಗಿಡ ಸುತ್ತಾರ್ದ ಇಲ್ಲಿ ಹುಟ್ಟಿಲ್ಲ. ಆ ಕಡೆ ಎಲ್ಲ ಚಲೋ ಐತಿ. ಆಮೇಲೆ ಕೆಳಗೆ ಹೆಂಗೆ ಸರುವ ಅಂದ್ರೆ ಒಂದು ಸ್ವಲ್ಪ ತೆಗ್ನಂಗೆ ಬರುತ್ತೆ. ಅಲ್ಲಿ ನೀರು ಜಾಸ್ತಿ ಮಳೆಯಾಗಿರ್ತೈತಲ್ರಿ, ಅಲ್ಲಿ ಭಾಳ ಚೆನ್ನಾಗಿ ಹುಟ್ಟೈತಿ. ಪರವಾಗಿಲ್ಲ, ಚಲೋ ಐತ್ರಿ. ಆ ಹೊಲದಾಗೂ ಒಂದು ಸ್ವಲ್ಪ ಗೊಂಜಾಳ ಸರಿ ಹುಟ್ಟಿಲ್ರಿ, ಅದು ದಿಬ್ಬ ಒಂದು ಸ್ವಲ್ಪ ಹೋಗೈತಿ. ಆಮೇಲೆ ಹಸಿ ಜಾಸ್ತಿ ಇದ್ದಲ್ಲೇ ಹುಟ್ಟೈತಿ. ಆಮೇಲೆ ಆ ಟ್ಯಾಕ್ಟ್ರ್ ತೆಗೆದು ಇನ್ನೊಂದು ದೊಡ್ಡ ಟ್ಯಾಕ್ಟ್ರನ್ನ ನೀರಿಗೆ ಹಚ್ಚಿದ್ರು ನೋಡ್ರಿ, ಜನ್ರೇಟರ್ ಹಚ್ಚಿ. ಅದು ಸಣ್ಣ ಟ್ಯಾಕ್ಟರ್ ಹಚ್ಚಿದ್ರೆ ಎಡಿ ಹೊಡಿಯೋದು, ಅದೇನೋ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಇದು ಕುಬೋಟನ ಹಚ್ಚಿದ್ರೆ ಒಂದು 2-3 ದಿವಸ ಈ ಹೊಲ ರೀ. ಆಮೇಲೆ ಅದು ಆಚೆ ಕಡೆದು 2-3 ದಿವಸ ಆಗುತ್ತೆ. ಒಂದು 2 ಸೇರಿ 8 ದಿವಸನ ಆಗುತ್ತೆ ರೀ ಇದು ಫುಲ್ ಹೊಲ ಮುಗಿಬೇಕಂದ್ರೆ. ಒಂದು 6 ಎಕರೆದೊಳಗೆ 1 ಎಕರೆ ಅಂತೂ ಫುಲ್ ಹುಟ್ಟೇ ಇಲ್ಲರಿ. ಆಚೆ ಕಡೆ ಹೊಲದಾಗೂ 5 ಎಕರೆ ಒಳಗೆ 1 ಎಕರೆ ಅಂತೂ ಫುಲ್ ಹುಟ್ಟೇ ಇಲ್ಲ. ಹುಟ್ಟಿದಲ್ಲಿ ಇಷ್ಟು ಚಲೋ ಐತಿ. ಆಮೇಲೆ ಗೊಂಜಾಳ ಏನೇನು ಹುಟ್ಟೈತಿ ಇಷ್ಟು ಚಲೋ ಐತಿ. ಯಾಕಂದ್ರೆ ಶಗಣಿ ಗೊಬ್ಬರ ಹಾಕೇವಲ್ರಿ, ಹುಟ್ಟಿದ್ದೆಲ್ಲ ಚಲೋನೇ ಐತಿ.
ಮಧ್ಯಾಹ್ನ ಮೇಲೆ ಮತ್ತೊಂದು ಹೊಲಕ್ಕೆ ಬಂದೀವಿ ರೀ. ಈ ಹೊಲದಾಗ ಹೆಸರಿನಾಗ ಒಂದು ಸ್ವಲ್ಪ ಕಳೆ ಐತಿ, ತೆಗೆದ್ರಾತು ಅಂಥೇಳಿ ಒಂದು 4 ಜನ ಲೇಬರ್ನೂ ಇದ್ರೆ ಕಳೆ ತೆಗೆದು ಹೋದ್ರಾತಂತ ಬಂದಿದ್ವಿ. ಹೆಸರುಕಾಯಿ ತೋರ್ಸಾತೀನಿ ನೋಡ್ರಿ, ಭಾಳ ಚಲೋ ಆಗೈತಿ. 2 ಎಕರೆ ಹಾಕೇವಿ ಈ ವರ್ಷ, ಅದ್ರ ಚಲೋ ಐತಿ. ಒಂದು ಸ್ವಲ್ಪ ಮಳೆ ಭಾಳ ಆಗಿದ್ದರಿಂದ ನಡು ಸರು ಒಂದು ಸ್ವಲ್ಪ ಹುಟ್ಟಿಲ್ಲ ರೀ. ನಾನು ಈ ವಿಡಿಯೋ ಆಲ್ರೆಡಿ ಹೆಸರು ಬಂದಾವ, ಈಗ ಲೇಟಾಗೆ ಹಾಕಕತ್ತೇನೆ ಅಂತ ಹೇಳಿದ್ನಲ್ರಿ. ಹೆಸರು ಬಂದಾವ ನಮ್ಮ. ನೆಕ್ಸ್ಟ್ ವಿಡಿಯೋ ಅದ ಬರುತ್ತೀಗ ಕಟಾವು ಮಾಡೋದು. ಚಲೋ ಇತ್ತು ರೀ, ಹೆಸರು ಚೆನ್ನಾಗಿತ್ತು.